ಈ ಒಂದು ಭವನದಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ 12 ವರ್ಷಗಳು ಸುದೀರ್ಘವಾಗಿ ರಾಷ್ಟ್ರದ ರಾಜಕಾರಣದಲ್ಲಿ ಹಿಂದೆ ನೆಹರು ಅವರು ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಪ್ರಧಾನಮಂತ್ರಿಗಳಾಗಿದ್ದರು. ಅವರ ಒಂದು ಸುದೀರ್ಘವಾದಂತಹ ಅಧಿಕಾರದ ಅವಧಿಯ ದಾಖಲೆಯನ್ನು ಇವತ್ತು ಓವರ್ಟೇಕ್ ಮಾಡಿ ಸರಿಸಮನಾಗಿ ಅದಕ್ಕಿಂತ ಒಂದು ರೀತಿ ಮುಂದುವರೆದು ಹೋಗಿದ್ದಾರೆ. 12 ವರ್ಷಗಳು ಅಂದರೆ 2014 ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಈ 12 ವರ್ಷದಲ್ಲಿ ಅವರ ಒಂದು ಸಾಧನೆಗಳೇನಿದೆ ಅದನ್ನ ಇಡೀ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಜನತೆಗೆ ಈ ಒಂದು ಮಾಹಿತಿಗಳನ್ನು ನೀಡಬೇಕು. ಅದರ ಮುಖಾಂತರ ಈ ರಾಷ್ಟ್ರದ ಪ್ರಗತಿಯನ್ನ ಇವತ್ತು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ರಾಷ್ಟ್ರದ ಜನತೆಯನ್ನು ಜಾಗೃತಗೊಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಗಳು ದೇಶದಾದ್ಯಂತ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಎನ್ಡಿಎ ಅಲಯನ್ಸ್ ಪಾರ್ಟ್ನರ್ಸ್ಗಳಿದ್ದಾರೆ. JDS ಮತ್ತು ಬಿಜೆಪಿ ಪಕ್ಷದ ಎಲ್ಲರೂ ವೇದಿಕೆ ಮೇಲಿದ್ದಾರೆ. ನಾನು ಪ್ರತಿಯೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋದರೆ ಇನ್ನು 5-6 ಕಾರ್ಯಕ್ರಮಗಳನ್ನು ಮುಗಿಸಿ ಸಾಯಂಕಾಲ 4 ಗಂಟೆ ಒಳಗೆ ಬೆಂಗಳೂರು ಹೋಗಿ ಮತ್ತೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ನಾನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಈ ಕಾರ್ಯಕ್ರಮ ಬಹುಶಃ ಮೊನ್ನೆ ದಿನ ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳಾಯಿತು. ಕೇವಲ 1 ದಿನದಲ್ಲಿ ನರೇಂದ್ರ ಮೋದಿ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಲಿಕ್ಕೆ ಕೆಲವರಿಗೆ ದೂರವಾಣಿ ಮುಖಾಂತರ ಮನವಿ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಒಂದೇ ದಿವಸದಲ್ಲಿ ಈ ಸಭಾಂಗಣವನ್ನು ತುಂಬಿಸಿರ್ತಕ್ಕಂಥದ್ದೇನಿದೆ ಅದು ನರೇಂದ್ರ ಮೋದಿ ಅವರಿಗೆ ನೀವು ಸಲ್ಲಿಸಿರ್ತಕ್ಕಂಥ ಗೌರವ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗಾಗಲೇ ಅವರು 12 ವರ್ಷಗಳಲ್ಲಿ ಹಲವಾರು ರೀತಿಯ ಜನಪರ ಕಾರ್ಯಕ್ರಮಗಳಿಗೆ ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರಿಗೂ ಇವತ್ತು ಅವ್ರ ಕಾರ್ಯಕ್ರಮಗಳು ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಾಮಾಣಿಕವಾಗಿ ದೇಶದಾದ್ಯಂತ ಅವರು ಯೋಜನೆಗಳನ್ನು ವಿವಿಧ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಕಿರುಹೊತ್ತಿಗೆಗಳು ಬಹುಶಃ ಎಲ್ಲರಿಗೂ ಇವತ್ತು ಹಂಚತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಗೆ 12 ವರ್ಷಗಳ ಅವರ ಸುದೀರ್ಘವಾದಂಥ ಸಾಧನೆ ಏನಿದೆ ಅದರ ಹಿನ್ನೆಲೆಯಲ್ಲಿ ರಾಷ್ಟ್ರದಾದ್ಯಂತ ಆಯಾ ಜಿಲ್ಲೆಗಳಲ್ಲಿ ಕನಿಷ್ಠ 5ರಿಂದ 10 ವ್ಯಕ್ತಿಗಳು ಅವರ ಒಂದು ಬದುಕಿನಲ್ಲಿ ಅವರು ಇರ್ತಕ್ಕಂಥ ಅವರ ಕಾರ್ಯಕ್ರಮಗಳಲ್ಲಿ ಯಾರು ಒಂದು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಪ್ರಮುಖರಿಗೆ, ಸಾಧನೆಕಾರರಿಗೆ ಸನ್ಮಾನವನ್ನು ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇದೆ. ಅದರ ಹಿನ್ನೆಲೆಯಲ್ಲೇ ಇವತ್ತು ಈ ಕಾರ್ಯಕ್ರಮದಲ್ಲಿ 10 ವಿವಿಧ ರಂಗದಲ್ಲಿ ಯಶಸ್ವಿಯಾಗಿ ಅವರ ಜೀವನದಲ್ಲಿ ಒಂದು ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಮುಖರ ಒಂದು ಸನ್ಮಾನದ ಕಾರ್ಯಕ್ರಮ ಇದೀಗ ತಾನೇ ನೆರವೇರಿಸಿದ್ದೇವೆ. ನಾನು ಎಲ್ಲರ ಹೆಸರನ್ನ ಮತ್ತೆ ಪುನರುಚ್ಚಾರ ಮಾಡಲ್ಲ. ಅವರ ಸಾಧನೆಗಳ ಬಗ್ಗೆ ಕಿರುಹೊತ್ತಿ ಅವರು ನಮ್ಮ ಪ್ರಾಸ್ತಾವಿಕವಾಗಿ ಇಲ್ಲೇನು ಚರ್ಚೆ ಮಾಡಿದ್ದಾರೆ, ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರತಕ್ಕಂಥದ್ದು. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಮತ್ತು ನಮ್ಮ ಕನ್ನಡದ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ
ಹಲವಾರು ರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಇವತ್ತು ಸನ್ಮಾನವನ್ನು ಸಾಂಕೇತಿಕವಾಗಿ ಮಾಡಿದ್ದೇವೆ. ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ದೇಶದಲ್ಲಿ ಇವತ್ತು ಸುಮಾರು ದೇಶದ ಒಂದು ಖರ್ಚು ವೆಚ್ಚಗಳಿಗೆ ಅಭಿವೃದ್ಧಿಗೆ ಸುಮಾರು 11 ಲಕ್ಷ ಕೋಟಿ ರೂಪಾಯಿಗಳನ್ನು ಇವತ್ತು ಖರ್ಚು ಮಾಡ್ತಕ್ಕಂಥದ್ದೇನಿದೆ. ಹಲವಾರು ರೀತಿಯ ಒಂದು ಸರ್ಕಾರದ ಆಸ್ತಿಯನ್ನು ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೇಶದ ಒಂದು ಬಜೆಟ್ ನರೇಂದ್ರ ಮೋದಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಇದ್ದಂಥ ನಮ್ಮ ಒಂದು ಆಯವ್ಯಯ ವರ್ಷಕ್ಕೆ ಮಂಡನೆ ಮಾಡ್ತಕ್ಕಂಥದ್ದು ಸುಮಾರು 10-12 ಪಟ್ಟು ಹೆಚ್ಚಿಗೆ ಇವತ್ತು ಆಗಿರ್ತಕ್ಕಂಥದ್ದು. ವರ್ಷಕ್ಕೆ 55 ಲಕ್ಷ ಕೋಟಿ ರೂಪಾಯಿಗಳನ್ನು ಇವತ್ತು ಖರ್ಚು ಮಾಡ್ತಿದ್ದಾರೆ. ಇವತ್ತು ದೇಶದ ಅಭಿವೃದ್ಧಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಅವರು ಪ್ರಧಾನಮಂತ್ರಿಗಳಾದಾಗ ಯಾವೊಂದು ಬಡ ವರ್ಗದ ಜನತೆ ಬ್ಯಾಂಕ್ಗಳನ್ನೇ ನೋಡಿರಲಿಲ್ಲ, ಅಂತ ಒಂದು ಬಡ ಜನತೆಗೆ ಸುಮಾರು 50 ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಸಂಖ್ಯೆಯಲ್ಲಿ 54 ಕೋಟಿ ಕುಟುಂಬದ ಬಡವರು ಇವತ್ತು ಬ್ಯಾಂಕ್ಗಳ ಖಾತೆಯನ್ನು ತೆಗೆಯಲಿಕ್ಕೆ ಜೀರೋ ಅಕೌಂಟ್ ಮುಖಾಂತರ ಒಂದು ದಾಖಲೆಯ ನಿರ್ಮಾಣವನ್ನು ಮಾಡಿದಂಥದ್ದು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳೇ ಇಲ್ಲದೆ ಇರ್ತಕ್ಕಂಥ ಸಾವಿರಾರು ಕುಟುಂಬಗಳಲ್ಲಿ ಸಾವಿರಾರು ಹಳ್ಳಿಗಳಲ್ಲಿತ್ತು. ಆ ಹಳ್ಳಿಗಳಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮದ ಮುಖಾಂತರ ಇವತ್ತು ಶೌಚಾಲಯಗಳ ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು. ಅದೇ ರೀತಿಯಲ್ಲಿ ಅವರ ಒಂದು ದೊಡ್ಡ ಮಟ್ಟದ ಸಾಧನೆ ಮನೆಗಳನ್ನು ಕಟ್ಟತಕ್ಕಂಥ ವಿಷಯದಲ್ಲಿ ಸುಮಾರು 4 ಕೋಟಿ ಮನೆಗಳನ್ನು ಕಟ್ಟತಕ್ಕಂಥ ಕಾರ್ಯಕ್ರಮ ಮತ್ತು ಇವತ್ತು ದೇಶದ 80 ಕೋಟಿ ಜನತೆಗೆ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಯಾವೊಂದು ಕೋವಿಡ್ನ ಅನಾಹುತಗಳಾದಾಗ ಲಕ್ಷಾಂತರ ಕುಟುಂಬದಲ್ಲಿ ಸಾವು ನೋವುಗಳನ್ನು ಎದುರು ಅಂತ ಒಂದು ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರ 80 ಕೋಟಿ ವೆಚ್ಚದಲ್ಲಿ 80 ಕೋಟಿ ಕುಟುಂಬಗಳಿಗೆ ಇವತ್ತು ವರ್ಷಕ್ಕೆ ಸುಮಾರು 2 ಲಕ್ಷ ಕೋಟಿ ಹಣ ಖರ್ಚಾಗುತ್ತೆ. ಇವತ್ತು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ ಅಲ್ಲ, ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿಯನ್ನು ಪ್ರತಿ ಕುಟುಂಬಕ್ಕೆ 80 ಕೋಟಿ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಅವ್ರು ಕೊಡ್ತಿದ್ದೇವೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊತಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನರೇಗಾ ಒಂದು ಕಾರ್ಯಕ್ರಮ ಏನಿದೆ ಅಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ಈಗ ರಾಮ್ಜಿ ಕಾರ್ಯಕ್ರಮದ ಮುಖಾಂತರ ಇವತ್ತೇನು ಹೊಸದಾಗಿ ಆ ನ್ಯೂನತೆಗಳನ್ನು ಸರಿಪಡಿಸಿ 125 ದಿನಗಳ ಒಂದು ದುಡಿಮೆಗೆ ಪ್ರತಿ ಬಡ ಕುಟುಂಬಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಇವತ್ತು ಸೂರ್ಯಗರಿ ಯೋಜನೆ ಅಡಿಯಲ್ಲಿ ನಿಮ್ಮ ಮನೆಗಳ ಮೇಲೇ ಇವತ್ತು ನೀವು ಸೋಲಾರ್ನ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಅದಕ್ಕೆ ನಿಮಗೆ ಆ ಸೋಲಾರ್ನ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಮಗೆ ಸುಮಾರು 60-70% ಸಬ್ಸಿಡಿ ಹಣ ದೊರಕುತ್ತದೆ. ಅದರಿಂದ ಉಚಿತವಾಗಿ ವಿದ್ಯುತ್ ಶಕ್ತಿ ದೊರಕತಕ್ಕಂಥದ್ದಕ್ಕೆ ಅವಕಾಶಗಳಿವೆ. ಹೀಗೆ ಹಲವಾರು ರೀತಿ ಯೋಜನೆಗಳೇನಿದೆ ಬುಕ್ಲೆಟ್ಗಳ ಮುಖಾಂತರ ಇವತ್ತು ಅದನ್ನು ಎಲ್ಲ ಕಡೆ ನಾವು ಹಂಚಿಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನೀವು